ಬೆಂಗಳೂರು ಹೊರವಲಯದಲ್ಲಿ ಈಗ ಕಾಡಾನೆ ದಾಳಿ ಆತಂಕ ಜಾಸ್ತಿ ಆಗ್ತಾ ಇದೆ. ಪುಂಡಾನೆಯ ದಾಳಿಗೆ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ಗಡಿಭಾಗದಲ್ಲಿ ಅಣ್ಣಿಯಾಳು ಅಂತ ಆ ಅಣ್ಣಿಯಾಳು ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ. ಗ್ರಾಮಕ್ಕೆ ಬಂದಿದ್ದ ಆನೆಗಳನ್ನ ಓಡಿಸೋದಕ್ಕೆ ಮುಂದಾಗಿದ್ರು ಗ್ರಾಮಸ್ಥರು ಕಾಡಿಗೆ. ಈ ವೇಳೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯರ ಮೇಲೆ ಪುಂಡಾನೆಯೊಂದು ದಾಳಿ ಮಾಡಿ ಇಬ್ಬರನ್ನ ಬಲಿ ಪಡೆದಿದೆ. ನಿಮಗೆಲ್ಲ ಗೊತ್ತೇ ಇದೆ, ಚಿರತೆ ಕಾಟ ತುಂಬಾ ಜಾಸ್ತಿ ಆಗಿತ್ತು ಈ ಆನೇಕಲ್ ಸುತ್ತಮುತ್ತ. ಈ ಚಿರತೆಯ ನಂತರ ಈಗ ಆನೆಗಳ ಕಾಟ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಈ ರೀತಿ ಆನೆಗಳ ದಾಳಿ ಮಾಡಿ ಪಾಪ ಇಬ್ಬರು ಮಹಿಳೆಯರು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಅವರನ್ನ ಬಲಿ ಪಡೆದಿದೆ ಈ ಪುಂಡಾನೆಗಳು. ಗ್ರಾಮದಲ್ಲಿ ನೆರೆದಿರ್ತಕ್ಕಂಥ ಜನರನ್ನ ತಾವು ಗಮನಿಸ್ತಾ ಇದ್ದೀರಾ. ಮತ್ತೆ ಇನ್ನೊಂದು, ನಾನು ಈ ಥರ ಘಟನೆಗಳು ನಡಿಬಾರ್ದು, ಆದರೂ ಕೂಡ ಒಂದು ವೇಳೆ ಏನಾದರೂ ಗ್ರಾಮಕ್ಕೆ ಆನೆಗಳು ಬಂದಾಗ ಎಲ್ಲರೂ ಸೇರಿ ಈ ಥರ ಕಿರ್ಚಿ ಅರ್ಚಿ ಮಾಡಿದಾಗ ಸಹಜವಾಗಿ ಆನೆಗಳು ಗಾಬರಿಗೊಳ್ತವೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಇಮಿಡಿಯೇಟಾಗಿ ಅರಣ್ಯ ಇಲಾಖೆಯವ್ರಿಗೆ ಮಾಹಿತಿ ಕೊಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಶ್ ಅವರಿಂದ ಪಡೆಯೋಣ. ಅಂಬರೀಶ್, ಯಾವಾಗ ನಡೆದ ಘಟನೆ, ಏನಿದೆ ಡೀಟೇಲ್ಸ್? ಅರವಿಂದ್, ಖಂಡಿತವಾಗ್ಲೂ ಇತ್ತೀಚೆಗೆ ಆನೇಕಲ್ ತಾಲೂಕಿನ ಗಡಿ ಭಾಗದಲ್ಲಿ ಆನೆಗಳ ಹುಪ್ಪಟ್ಟಳ ಹೆಚ್ಚಾಗ್ತಿದ್ದಾವೆ. ಅದರಲ್ಲೂ ಸಹ ಒಂಟಿ ಸಲಗಗಳ ದಾಳಿಗೆ ಈಗಾಗಲೇ ಸುಮಾರು 4 ರಿಂದ 5 ಜನ ಮೃತಪಟ್ಟಿದ್ರಂಥದ್ದು. ಈಗ ನಿನ್ನೆ ರಾತ್ರಿ ಏನು ತಮಿಳುನಾಡು ಗಡಿ ಭಾಗದ ಗುಮ್ಲಾಪುರ ಹಳ್ಳಿಯಾಳಂ ಬಳಿ ಆ ತಳಿ ಸುತ್ತಮುತ್ತ ಆನೆಯ ಒಂದು ಒಂಟಿ ಸಲಗದ ದಾಳಿಗೆ ಇಬ್ಬರು ಮಹಿಳೆಯರು ಸೇರಿದಂತೆ 3 ಹಸುಗಳ ಮೇಲೆ ದಾಳಿ ಮಾಡಿ ಮಹಿಳೆಯರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಸಹ ರೊಚ್ಚಿಗೆದ್ದು ಅರಣ್ಯ ಇಲಾಖೆ ವಿರುದ್ಧ ದೊಡ್ಡ ಮಟ್ಟದ ಒಂದು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡ್ತಿದ್ದಾರೆ. ಆನೆಗಳನ್ನ ಕಾಡಿಂದ ಆಚೆ ಬರ್ದಂಗೆ ಅರಣ್ಯ ಇಲಾಖೆ ತಡೆಗಟ್ಟಬೇಕು ಅಂತೇಳಿ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿರುವಂತದ್ದು. ಅಂದ್ರೆ ಒಂದು ಸಮಸ್ಯೆ ಆಗ್ತಿರೋದು ಏನಂತಂದ್ರೆ, ಕರ್ನಾಟಕ ಮತ್ತು ಗಡಿ ಭಾಗದಲ್ಲಿ ಆನೆಗಳು ಒಂದು ಸುಮಾರು 60ಕ್ಕೂ ಹೆಚ್ಚು ಆನೆಗಳು ಈಗಾಗಲೇ ನಾಡಿನತ್ತ ಮುಖ ಮಾಡ್ತಿರ್ತವೆ. ಹಾಗಾಗಿ ಗಡಿ ಭಾಗದಲ್ಲಿ ಸರಿಯಾದಂತಹ ಆನೆಯ ಟ್ರೆಂಚ್ಗಳನ್ನ ಹೊಡೆದಿಲ್ಲ, ಜೊತೆಗೆ ರೈಲ್ವೆ ಬ್ಯಾರಿಕೇಡ್ಗಳನ್ನ ಹಾಕಿಲ್ಲ. ಕರ್ನಾಟಕದ ಸಂಪೂರ್ಣವಾಗಿ ಎಲ್ಲಾ ಅರಣ್ಯ ಪ್ರದೇಶಕ್ಕೂ ಹಾಕಿದ್ದಾರೆ. ಆದ್ರೆ ಗಡಿ ಭಾಗದಲ್ಲಿ ಆನೆಗಳು ಆ ಕಡೆ ಈ ಕಡೆ ಪಾಸ್ ಆಗ್ತಾ ಇರೋದ್ರಿಂದ ಈ ರೀತಿ ಅವಘಡಗಳು ಸಂಭವಿಸ್ತಾ ಇದಾವೆ. ಅರಣ್ಯ ಇಲಾಖೆ ಆದಷ್ಟು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತಿರುವಂತದ್ದು ಸಾರ್ವಜನಿಕರು. ಮಾಹಿತಿಗಾಗಿ